ಹಲೋ ಹಲೋ, ಹೇಳಮ್ಮ. ಇವಾಗ ನೀನ್ ಏನಪ್ಪ, ನೀನು ನಿಮ್ಮಮ್ಮ ಹೇಳಿರೋದು 3 ತಿಂಗಳು ಟೈಮ್ ತಗೊಂಡಿದ್ರೆ ಏನದ ಸೆಟ್ಲ್ಮೆಂಟ್ ನೋಡಮ್ಮ, ಅಮೌಂಟ್ ವಿಷಯ ಬಿಡು. ನಾವೇನೋ ಕಷ್ಟ ಬಿದ್ದು ನಾವು ತೀರ್ಸ್ಕೊಳೋಣ, ಸರಿನಾ? ಇಬ್ರು ಕೆಲಸ ಮಾಡಿ ತೀರ್ಸ್ಕೊಳೋಣ. ನನಗೆ ನನ್ನ ಹೆಂಡತಿ ಬೇಕು, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅದನ್ನ, ಸರಿನಾ? ನಮಗ್ ಬೇಡಪ್ಪ, ನನ್ಗೆ ನನ್ ಮಗಳು ಇವಾಗ ಸರಿನಮ್ಮ, ಆಯ್ತು. ಇವಾಗ ಫಸ್ಟ್ನೇ ಮದುವೆ ಆಗಿದ್ದೆ, ಗಂಡ ಸತ್ತೋಗೋನ ಅಂತ ನನ್ಗೆ ಸುಳ್ಳು ಹೇಳಿದ್ಯಾ? ಅವನ್ನೆಲ್ಲ ನಾನು ಇರಮ್ಮ ಒಂದ್ ನಿಮಿಷ, ಇವಾಗ ಇರಮ್ಮ, ಅವನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡಿದೀನಿ, ಸರಿನಾ? ಒಂದೇ ಮಗು ಇರೋದು ಒಂದೇ, 2 ಮಗು ಐತಿ ಅಂತ ಗೊತ್ತಾಯ್ತು ನನಗೆ, ಸರಿನಾ? ಸರಿ ನೋಡಪ್ಪ, ಇರಮ್ಮ ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊ. ಅಲ್ಲಮ್ಮ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊ. ಮಕ್ಳ ಜೀವನ ಮುಖ್ಯ ನನ್ಗೆ. ಸರಿನಮ್ಮ, ನಾನು ಹೇಳೋದನ್ನ ಕೇಳಿಸ್ಕೊ. 2ನೇ ಮದುವೆ ನನ್ನ ಆಗಿದೆ, ಇಬ್ರು ಚೆನ್ನಾಗಿರೋಣ, ಮಗುನು ನೀನೇ ನೋಡ್ಕೊಬೇಕು ಅಂತ ಹೇಳಿದೆ. ಆಯ್ತು, ನಾನು ಅದಕ್ಕೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಅದು ಮಗುದ ಹಾಸ್ಪಿಟ್ಲ್ ಬಿಲ್ ಏನೇ ಬಂದ್ರು ನಾನೇ ನೋಡ್ಕೊಂತ ಇದ್ದೆ. ಮನೆ ರೇಷನ್ ಆಗಿರ್ಬೋದು, ಏನೇ ನಾನೇ ನೋಡ್ಕೊಂಡಿದ್ದೀನಿ. ಇಲ್ಲ ಅಂತ ನೀನ್ ಯಾವ ಬೈಯಿಂದ ಹೇಳಕ್ಕಾಗಲ್ಲ, ಓಕೆನಾ? ಆಮೇಲೆ ನೀನ್ ನನ್ಗೆ ಏನ್ ಹೇಳ್ದೆ, ಹೈದರಾಬಾದ್ ಕೆಲ್ಸಕ್ಕೆ ಹೋದ್ರೆ ಸಾಲ ತೀರ್ಸ್ಕೊಬಹುದು ಅಂತ ನೀನ್ ಹೋಗಿದ್ಯಾ ನೀನು, ಸರಿನಾ? ಆಮೇಲೆ ಏನ್ ಮಾಡ್ದೆ, 3ನೇ ಮದುವೆ ಆಗಿದ್ಯಾ? ನನಗೆ ಗೊತ್ತಾಗಿರೋ 5-6 ದಿನಕ್ಕೆ ಮುಂಚೆ ನನಗೆ ಗೊತ್ತಾಯ್ತು. 3ನೇ ಯಾಕೆ ಮದುವೆ ಆದೆ, ನನಗೆ ಯಾಕೆ ಮೋಸ ಮಾಡಿದೆ ಅಂತ ನಾನು ನಿನಗೇನು ಮಾಡಿದೆ? ನಿನ್ಗೆ ಯಾವ ಥರ ನಾನು ಹೊಡೋದ್ನ? ನಿನಗೇನಾದ್ರೂ ನಾನು ಬೈದ್ನಾ? ಏನು ಮಾಡಿದೆ? ನೋಡು, ನಮ್ಗೆ ಇಷ್ಟ ಇಲ್ಲ ನಿಂದ ಏನದ ಅದೇ ಏನಕ್ಕೆ ಇಷ್ಟ ಇಲ್ಲ, ಅದಕ್ಕೊಂದು ರೀಸನ್ ಕೊಡು ನನಗೆ. ರೀಸನ್ ಕೊಡಮ್ಮ, ನನಗೆ ಏನಕ್ಕೆ ಇಷ್ಟ ಇಲ್ಲ ಅದಕ್ಕೆ ರೀಸನ್ ಕೊಡು. ಏನೂ ಇಲ್ಲ ತಾನೆ, ಮನೆಗೆಲ್ಲ ಒಪ್ಕೊಂಡಿದ್ರಲ್ಲ, ಇಬ್ರು ಚೆನ್ನಾಗೇ ಇದ್ವಲ್ಲ, ಮತ್ತೆ ಯಾಕೆ ತೊಂದರೆ ಕೊಟ್ಟೆ? ನನಗೆ ಯಾಕೆ ನನ್ನ ಬಿಟ್ಟೆ? ನೀನ್ ಅಂದಿರೋದೇನಪ್ಪ, ನಿನ್ ಅಮೌಂಟ್ ಏನ್ ಕೊಡ್ರಿ ಅಂತ ಅಂದಿರ. ನಾವು ಅಂದೇ ಇಲ್ಲಮ್ಮ. ಅದು ನೋಡಮ್ಮ, ಅವೆಲ್ಲ ಬೇಕಾಗಿಲ್ಲ. ಅಮೌಂಟ್ ವಿಷಯನ ತೀರ್ಸ್ಕೊಳೋಣ, ಸರಿನಾ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನನಗೆ ನೀನ್ ಬೇಕು, ಸರಿನಾ? ಬೇಡಪ್ಪ, ಏನ್ ಅನ್ಕೊಂಡ್ ಇವಾಗ ಮದ್ವೆನ ಏನಕ್ಕಮ್ಮ ಅದೇ ನೀನು? ಫಸ್ಟ್ ನನಗೆ ಅದನ್ನ ಹೇಳಮ್ಮ. ಇನ್ನೊಂದು ಮದ್ವೆ ಏನಕ್ಕಮ್ಮ ಅದೇ? ನಿನ್ಗೆ ಹೇಳ್ಬೇಕಾಗಿಲ್ಲಪ್ಪ, ನಿಮ್ಮ ಅಮ್ಮ ಸಮಸ್ಯೆಯಿಂದಾನೆ ಅಂತ ಹೇಳಿದ್ರೆ. ನಮ್ಮಮ್ಮ ಅದೇ, ನಮ್ಮಮ್ಮ ನಿನ್ಗೆ ಯಾವ್ದಾನ ಫೋನ್ ಮಾಡಿ, ಅಲ್ಲ ನಿನ್ಗೆ ಯಾವ್ದಾನ ಫೋನ್ ಮಾಡಿ ಬೈದ್ರಾ ನಮ್ಮಮ್ಮ? ಇಲ್ಲ ತಾನೆ. ಇವಾಗ ಏನ್ ಗೊತ್ತಾ, ಅಲ್ಲೂ ಚೆನ್ನಾಗಿಲ್ಲ ಇವಾಗ ಇರು, ನಮ್ಮಮ್ಮ ಯಾವತ್ತನ ನಿನಗೆ ಬೈದ್ರಾ ಫೋನ್ ಮಾಡಿ? ನಮ್ಮಮ್ಮ ನಿನ್ಗೆ ಯಾವತ್ತನ ಬೈದ್ರಾ ಫೋನ್ ಮಾಡಿ? ಏನಿಲ್ವಲ್ಲ. ಇವಾಗ ನೀನ್ ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡ್ದೆ? ಅದೇ ನಾನು ಏನಮ್ಮ ಮಾಡ್ದೆ ಅಂತದ್ದು? ನಾನ್ ಮಾಡಿರೋ ಕೆಲ್ಸಕ್ಕೆ ಅಂತದ್ದು ನೀನ್ ಮಾಡಿರೋದ್ನ ಯಾರು ಸುಮ್ನೆ ಇರ್ತಾರೆ? ಯಾವತ್ತು? ಇವಾಗ ಚಿತ್ರದುರ್ಗದಿಂದಾನೆ. ನೀನು ಚಿತ್ರದುರ್ಗದಲ್ಲೇ ಇದೆಯೋ, ಇಲ್ಲಿ ಎಳ್ಚೇನಹಳ್ಳಿಯಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ, ಸರಿನಾ? ನೀನ್ ಚಿತ್ರದುರ್ಗದಲ್ಲಿದ್ರೆ ಕಳ್ಸು ಲೊಕೇಶನ್, ನಾನು ನೋಡ್ತೀನಿ. ನೀನ್ ಕರೆಕ್ಟ್ ನೀನು ಅಲ್ಲೇ ಇದೆಯಾ ಅಂತ ನನಗೆ ಗೊತ್ತಾಗುತ್ತೆ, ಓಕೆನಾ? ಸುಳ್ಳೆ ಸರಿ ಅಮ್ಮ, ನೀನ್ ಕರೆಕ್ಟ್ ನೀನು ಎಲ್ಲೂ ನೆಮ್ಮದಿಗಿರೋದ್ ಬಿಡಿ. ಅದೇನಮ್ಮ, ನೀನು ಚಿತ್ರದುರ್ಗದಲ್ಲಿ ಇದೆಯಾ? ಕರೆಕ್ಟಾಗಿ ಕಳ್ಸು ನೋಡೋಣ, ಅಲ್ವಾ? ನೋಡಮ್ಮ, ಅದೆಲ್ಲ ಬೇಡ. ಅಲ್ಲ, ನಮ್ಮಿಂದ ತಪ್ಪಾಯ್ತಮ್ಮ, ಹಂಗಾಯ್ತು ಹಿಂಗಾಯ್ತು ಅಂತ ಮಾತಾಡ್ಬಿಟ್ಟು ಇವಾಗ ಈ ತರ ಮಾಡ್ತಾ ಇದೆಯಲ್ಲ. ಯಾವಾಗಮ್ಮ ಅಂದೆ ನಾನು? ನಿನ್ನ ಹತ್ರ ರೆಕಾರ್ಡ್ಸ್ ಇದೆಯಾ? ಯಾಕೆ ಇಲ್ದೇ ಇರೋದಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡಮ್ಮ, ಸರಿನಾ? ನಾನು ಒಪ್ತಂದೆ ತೆಗೆ ಹುಟ್ಟಿದ್ದೀನಿ ನಾನು, ಸರಿನಾ? ನಿನ್ ತರ ಎಲ್ಲ ನಾನು ಮಾತಾಡ್ತಾ ಇಲ್ಲಮ್ಮ. ಇವಾಗ ಅಂದಿಲ್ಲಮ್ಮ. ನಾನು ಏನಕ್ಕೆ ಅನ್ಬೇಕು ನಾನು ಅಂತ ಮಾತು? ನಾನು ಎಷ್ಟು ನೋವಲ್ಲಿದ್ದೀನಿ ಅಂತ ನನಗೆ ಗೊತ್ತು. ನಿನಗೇನಾದ್ರೂ ಗೊತ್ತಾ? ನಿಂತರ ನೀನು ಇನ್ನೊಬ್ಳಿಂದ ನಾನು ಹೋಗಿಲ್ಲ. ನೀನು ಇನ್ನ ಅಫೇರ್ ಇಟ್ಕೊಂಡು ಈ ತರ ಇನ್ನೊಬ್ಬನ ಮದುವೆಗಳು ಹಾಕೊಂಡು ನೀನಿದ್ಯಾ? ಅದ ರೆಕಾರ್ಡ್ಸ್ ಪೂರ ನನ್ನ ಹತ್ರ ಇದೆ, ಸರಿನಾ? ನೀನು ಬಾಳ್ ಬೆಳ್ತಾರ, ನಾನಲ್ಲಮ್ಮ. ನೀನೇನೇ ಮಾಡಿದ್ರು ನಾನು ಕ್ಷಮಿಸ್ತೀನಿ. ನೀನ್ ನನ್ಗೆ ನೀನ್ ನಮ್ಮ ಮನೆಗೆ ಬರ್ಬೇಕಷ್ಟೇನಮ್ಮ, ಅಷ್ಟೇ. ಯಾಕೆ ನಮ್ಮಮ್ಮ ನಿನ್ಗೇನ ಬೈದ್ರಾ? ಏನಿಲ್ವಲ್ಲ. ಬೈದವ್ರಾ? ನಮ್ಮಮ್ಮ ಬೈದವ್ರಾ? ಏನಂತ ಕನೆಕ್ಟ್ ಮಾಡ್ಬೇಕು? ನೀನ್ ಬಾ, ಎದುರುಗಡೆನೆ ಮಾತಾಡೋಣ ಬಾ. ನಮ್ಮಮ್ಮ ನಿನಗೆ ಬೈಬಾರ್ದಲ್ವಾ? ನೀನು ಬೈದಿದ್ಯಾ ಅಂತ ಹೇಳ್ತಾ ಇದೀಯ. ನಿನ್ಗೇನ ಬೈದ್ರೆ ಮಾತಾಡು, ಸರಿನಾ? 5ನೇ ತಾರೀಕು ಏನಕ್ಕಮ್ಮ? 5ನೇ ತಾರೀಕು ಏನಕ್ಕೆ? ಇವತ್ತೇ ಬರ್ಬೇಕಮ್ಮ, ಇವತ್ತೇ ಬರ್ಬೇಕು. ಸರಿ, ನನ್ನನ್ನು ಯಾಕಮ್ಮ ಮದ್ವೆ ಅದೇ? ಅದನ್ನ ಹೇಳ ನನಗೆ. ನನ್ನನ್ನು ಯಾಕಮ್ಮ ಮದ್ವೆ ಅದೇ ನೀನು? ನನ್ನ ಪ್ರಶ್ನೆಗೆ ಉತ್ತರ ಕೊಡಮ್ಮ ನೀನು. ನನ್ನನ್ನು ಯಾಕೆ ಮದ್ವೆ ಅದೇ? ನನ್ಗೆ ಯಾಕೆ ಮೋಸ ಮಾಡಿದೆ? ನನ್ಗೆ ಉತ್ತರ ಕೊಡು. ಗೊತ್ತಿಲ್ದಿರ ಯಾಕೆ ನೀನು 16 ವರ್ಷ ಹುಡುಗಿನ ನೀನು? ಗೊತ್ತಿಲ್ದಿರ ಮದ್ವೆ ಯಾಕೆ? ನಿನ್ಗೂ 29 ವರ್ಷ, ನನಗೂ 30 ವರ್ಷ, ಸರಿನಾ? ಅಮ್ಮ ನೋಡಮ್ಮ, ನನಗೆ ನನ್ನ ಹೆಂಡತಿ ಬೇಕು, ಸರಿನಾ? ಅಷ್ಟೇ ನಾನು ಹೇಳೋದು. ನಿಮ್ಮ ಅಮ್ಮನ ಹತ್ರ ಬಂದು ಎದುರು ನಿಂತ್ಕೊಂಡು 5ನೇ ತಾರೀಕು ಹೇಳು, ಸರಿನಾ? ನಿಮ್ಮ ಅಮ್ಮನ ಕರ್ಕೊಂಬ, ನಿಮ್ಮ ಅಮ್ಮನ ಮುಂದೆನೆ ಹೇಳ್ಬಿಟ್ಟು ಮಾತಾಡ. ನಾನು ನಮ್ಮ ಅಮ್ಮನ ಮುಂದೆನೂ ಇದೇ ಹೇಳ್ತೀನಿ, ನನ್ನ ಹೆಂಡತಿ ಬೇಕು ಅಂತಾನೆ ಹೇಳ್ತೀನಿ, ಅಷ್ಟೇ. ಸರಿ ಆಯ್ತು, 5ನೇ ತಾರೀಕು ಬಂದಾಗ ನನ್ನ ಮುಂದೆನೆ ಹೇಳಿಸು. ನಾನು ಕಾಯಕ್ಕಾಗಲ್ಲಮ್ಮ. ಕಾಯಕ್ಕಾಗಿಲ್ಲ, ನಾವೇನ್ ಮಾಡಕ್ಕಾಗಲ್ಲ. ಸರಿ, ಗಂಡನಿಗೆ ಅವಲ್ಲ, ಸರಿ, ಈ ಹೀರೋಗೌಡನಿಗೆ ಯಾಕೆ ಡಿವೋರ್ಸ್ ಕೊಡ್ಲಿಲ್ಲ ನೀನು? ಅದಕ್ಕೂ ನನ್ನ ಹತ್ರನೇ 30,000 ಇಸ್ಕೊಂಡಿದ್ಯಾ ನೀನು, ಡಿವೋರ್ಸ್ ಕೊಡ್ಬೇಕು ಅಂತ. ಅವೆಲ್ಲ ಗಂಡ ಸತ್ತೋಗವನೆ, ಇಷ್ಟೆಲ್ಲ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ನೀನು? ಏನ್ ಮಾತಾಡೋದು? ಮಾತಾಡಿ ಇವಾಗೇನೆ. ಇವಾಗ ಮಾತಾಡಕ್ಕಾಗಲ್ಲ. ಇವಾಗ ಯಾಕೆ ಮಾತಾಡಕ್ಕಾಗಲ್ಲ? ಯಾಕೆ ಅಲ್ಲಿ 3ನೇ ಗಂಡ ಇದಾನ ಜೊತೆಗೆ? ನಿನ್ಗೆ ಹೇಳ್ಬೇಕಾಗಿ ನೋಡು. ಮೊನ್ನೆ ಎಲ್ಲ ಫೋನಾಗ ನನ್ನ ಹತ್ರ ಮಾತಾಡುವಾಗ ಅವ್ನ ಪಕ್ಕದಲ್ಲೇ ಇದ್ದಾನೆ, ಪಕ್ಕದಲ್ಲೇ ನಿಂತ್ಕೊಂಡು ಹಿಂಗೆ ಹೇಳ್ಕೊಡ್ತಾ ಇದ್ದಾನೆ ಅವನ ಹತ್ರ ಹಿಂಗೆ ಮಾತಾಡೋ ಅಂತ. ನನ್ಗೆ ಕೇಳಿಸಲ್ವಾ ಅವೆಲ್ಲ? ಕೇಳಿಸ್ತಾ ಐತೆ, ಕೇಳಿಸ್ತಾ ಇರೋದಕ್ಕೆ ನಿನ್ಗೆ ಕೇಳಿಸ್ತಿರಂಗಿದ್ರೆ ನಾನೇ ಮಾತಾಡ್ತಾ. ಹ್ಞೂ ನಮ್ಮ ಅಲ್ಲ, ನಿನ್ಗೆ ಯಾವತ್ತಾನ ನಾನು ಬೈದಿದ್ದೀನ, ಹೊಡೆದಿದ್ದೀನಿ ಯಾವತ್ತಾರು? ನೀನ್ ಹೇಳು, ಅಂತದ್ ನಾನೇನ್ ಮಾಡಿದೆ ನಿನ್ಗೆ ಹೇಳು. ನಿನ್ಗೇನ ಅನ್ಯಾಯ ಮಾಡಿದ್ದೀನಾ? ಯಾವತ್ತು ನೀನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ಹೇಳು, ನಾನೇನ್ ಮಾಡಿದೀನಿ ಹೇಳು. ನೋಡ, ಅದಕ್ಕೆಲ್ಲ ಉತ್ತರನೇ ಇಲ್ಲ ನಿನ್ನ ಹತ್ರ. ಅಲ್ಲ, ಇಂಥದಕ್ಕೆ ಮಾತ್ರ ಉತ್ತರ ಇಲ್ಲ ನಿನ್ಗೆ. ಈ ತರ ಬೇಕು ಅಂತ ಹೇಳಿಸು.
ನಮ್ಮ ಅಮ್ಮನ ಹತ್ರನೇ ಹೇಳಿಸ್ತೀನಿ ಸರಿನಾ? ಇವತ್ತೇ ಬರ್ಬೇಕು, ಇವತ್ತೇ ಬಂದು ಮಾತಾಡು. ಆಗಲ್ಲ ನಿಮ್ಮ ಅಮ್ಮಂತಾಗ ಆಗಲ್ಲ. ಇವಾಗ ಬಂದ